ಹಲೋ ರೀ. ಫ್ರೀ ಅದರಿ. ಇಲ್ರಿ ಒಂದ್ ಸ್ವಲ್ಪ ಇಲ್ಲಿ ಕಲ್ಗಟ್ಟಿ ಪೊಲೀಸ್ ಸ್ಟೇಷನ್ ಇದ್ದೀನ್ರಿ. ಹೌದಾ, ಎಷ್ಟೊತ್ತಿಗೆ ಮಾಡ್ಲಿ? ಸಾಯಂಕಾಲ ಇಲ್ರಿ, ನಾನು ಇವ್ರ ಜೊತೆ ಮಾತಾಡಿದೇನ್ರಿ. ಅದು ಏನು ಹೋದ್ರಿ ಇವ್ರು ನಿಮ್ಮ ಸುನಿಲ್ ಸುನಿಲ್ ಅವ್ರ ಜೊತೆ ಮಾತಾಡ್ದೆ ನಾನು ನಿನ್ನೆ. ಅವರು ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಮಾತಾಡ ಕೊಡ್ತೀವಿ ಅಂತ ಹೇಳ್ಯಾರ ಅವರು. ನೀವು ಬರ್ರಿ, ನೆಗೋಷಿಯಬಲ್ ಮಾಡ್ಸಿ, ನಿಮ್ದು ಅವ್ರದ್ದು ರಾಜಿ ಮಾಡ್ಸಿ ನಾವು ಒಂದು ಮಾಡ್ಕೊಡ್ತೀವಿ. ನೀವು ಬಂದ್ ಬೆಟ್ಟಲಿಲ್ಲ ಅಂದ್ರೆ ನಾನು ಅದೇ ಲೀಗಲ್ ಆಗಿನ ಆಕ್ಷನ್ ತಗೋಬೇಕಾಗತ್ ನೋಡ. ಕಂಪ್ಲೇಂಟ್ ಅಂತ ಹೋದ್ರ ನಿಮ್ಗೂ ಸಮಸ್ಯೆ. ಮಾತಾಡಿ ನಿನ್ನೆ ಅವ್ರು ಅಂದಾರ ನೆಕ್ಸ್ಟ್ ವೀಕ್ ದಲ್ಲಿ ಅವರು ಗುರುವಾರ ಇಲ್ಲ ಶುಕ್ರವಾರದಾಗ 100% ಬರ್ತಾರಂತ ಅವ್ರು. ಇಲ್ಲ ಅಂದ್ರ ನೀವ್ ಆಕ್ಷನ್ ತಗೊಳಕಂತ್ರಿ. ನಾವು ಮಾತಾಡ್ಬೇಕಾಗ್ತೈತ್ರಿ. ಅದನ್ನ ನಾವು ಮಾತಾಡಿ ನಾವು ಒಂದ್ ಟೈಮ್, ಯಾಕಂದ್ರೆ ನಾವು ರೆಕಾರ್ಡ್ ಇಟ್ಕೊಂಡಿರ್ತೀವಿ ಅವ್ರದ್ದು ಮಾತಾಡಿದ್ದು. ನಾವು ಅವ್ರ ಟೈಮ್ ಕೇಳಿದಾಗ ನಾವು ಕೊಡ್ಬೇಕಾಗಿದ್ದ ನಮ್ ಧರ್ಮ ಇದೆ. ಆಸ್ ಎ ಲಾ ಪ್ರಕಾರ ನಾವು ಕೊಡ್ಬೇಕ್ರಿ. ನೀವ್ ಇಷ್ಟ ನೀವು ಮಾತಾಡಿದ್ದು ಅದನ್ನ ಒಟ್ಟ ಕನ್ಸಿಡರ್ ನಮಗ. ಅದಕ್ಕ ನೀವು ಓಕೆ, ನೀವು ಇಷ್ಟ ಅವ್ರು ಕೊಟ್ಟಿದ್ರೆ ಅವ್ರು ಬರ್ಲಿಲ್ಲ, ಅದು ನಿಮ್ಗ ಅವ್ರಿಗೆ ಬಿಟ್ಟಿದ್ರೆ ಅದು ಕೇಳಲ್ಲ ಅಂತ ಗೊತ್ತೈತಿ. ಇವಾಗ ನಾವು ನಾವ್ ಈಗ ಪ್ರೂಫ್ ರೆಡಿ ಮಾಡ್ಕೊಳಾರ ನಾವ್ರಿ. ನಮಗ್ ಬೇಕಾದಂತ ಲೀಗಲಿ ನಮಗ್ ಏನ್ ಬೇಕಲ್ಲ ನಾವ್ ರೆಡಿ ಮಾಡ್ಕೊಳಾರ. ಈಗ ಮೊನ್ನೆ ಮಾತಾಡಿ ನಾನು ಎಲ್ಲಾ ಬರ್ತೀನಿ ಸರ, ನಿಮ್ ಜೊತೆ ಭೇಟಿ ಆಗ್ತೀನ್ರಿ, ನೀವು ಒಂದ್ ಇದು ಮಾಡಾಕಂತ್ರಿ ನಮಗ, ಅವ್ರಿಗೆ ಒಂದು ನೆಗೋಷಿಯಬಲ್ ಮಾಡಿ ನಿಮ್ದ ಅವ್ರದ್ದು ರಾಜಿ ಮಾಡ್ತಾರಂತ್ರಿ ಅಂತ ಹೇಳಿನಿ. ನೀವು ಹ್ಞೂ ಅಂದನ್ರಿ. ಮುಂದಿನ ವೀಕ್ ತನ 1 ವೀಕ್ ಕಾಯ್ಬೇಕ್ರಿ ನೀವು. ಅದು 1 ವೀಕ್ ಅದೇನ್ ಪ್ರಾಬ್ಲಮ್ ಇಲ್ಲ. ಬಟ್ ಅವ್ರು ಎಷ್ಟು ಪರ್ಸೆಂಟೇಜ್ ಏನಂತಾರ? ಇವಾಗ 18 ಅನ್ನೋದು ಕರೆಕ್ಟ್ ಅದ ನೋಡ್ರಿ. ಅಲ್ರಿ, ಅದು ಕರೆಕ್ಟ್ ರೀ. ಅದನ್ನ ಆಮೇಲೆ ಮಾತಾಡಮ್ರಿ. ನಾವು ಬಂದರ ಬಲ್ರಿ ಮೊದಲ. ಬಂದ್ಮೇಲೆ ಆಮೇಲೆ ಸ್ಟೇಷನ್ ಗೆ ಹಿಡಿದು ಕೊಡ್ರಿ. ಒಂದ್ 4 ಅವ್ನಿಗೆ ಬಿಟ್ಮೇಲೆ ಅವ್ನ್ ಬಾಯಿ ಬಿಡ್ತಾನೆಲ್ಲ. ನೀವು ಮುಂದಿನ ಯೋಚನೆ ಮಾಡಿ. ಈಗ ರೂಲ್ ಸ್ಟಾರ್ಟ್ ಆಗ್ಬೇಕಾಗೈತಿ, ಒಬ್ಬ ನಮ್ ಕೈ ಸಿಗ್ಬೇಕಾಗೈತಿ. ಅದ್ ನೋಡ್ರಿ, ಎಲ್ಲಾರ ಹೋಗಿ ಓಕೆ ನೀವ್ ಹಿಂಗ ಅಂತೀರಿ. ಈಗ ಎಲ್ಲಾರ ಹೋಗಿ ದೂರ ಹೋಗಿ ತಪ್ಸ್ಕೊಂಡ್ ಕುಂತ್ ಬಿಟ್ಟಂದ್ರೆ ಏನ್ ಮಾಡ್ತೀರಿ? ಮತ್ತೆ ಅದಕ್ಕೆ ಪ್ರೊಸೀಜರ್ ಬಿಡ್ರಿ. ಒಮ್ಮೆ ಎದುರ್ಸ್ಬೇಕ್ರಿ. ಆದ್ರೆ ಎದುರ್ಸ್ಬೇಕು, ಕೈಯಾಗ ಹಿಡ್ಕೊಂಡ್ಮೇಲೆ ಎದುರ್ಸ್ಬೇಕು. ದೂರ ಇದ್ದಾಗ ನಾವ್ ಎದುರ್ತಿದ್ವಿ ಅಂದ್ರೆ, ಈಗ ಅವ್ನು ಯೋಚನೆ ಮಾಡ್ತಾನ್ರಿ 30 ಲಕ್ಷ ನಾನು ಕೊಡ್ಬೇಕು ಇವ್ರಿಗೆ, ಅದ್ರ ಬದ್ಲಿ ಡೈಲಿ ಇರ್ತೀನಿ ಬಿಡೋ ಅಂತಂದ್ರೆ ನಿಮ್ಗೆ 1 ರೂಪಾಯಿನೇ ಸಿಗಲ್ಲ ಕೈಗೆ. ತಿಳ್ಕೊರಿ. ಅಲ್ಲ, ಅದು SBI ಮ್ಯಾನೇಜರ್, ಅದಕ್ಕ ಬ್ಯಾಂಕ್ ನಾನ್ ನಿಮ್ಗೆ ಏನ್ ಹೇಳಿದೆ, SBI ಮ್ಯಾನೇಜರ್ ಇರ್ಬೋದ್ರಿ, ಅದು ಇಂಪಾರ್ಟೆಂಟ್ ಅಲ್ಲ ನಮಗ. ನಮಗ್ ಯಾವ ದುಡ್ಡು ಕೊಟ್ಟನ, ದುಡ್ಡು ಯಾವ ಟ್ರಾನ್ಸಾಕ್ಷನ್ ಮಾಡಿ, ನಮ್ಗೆ ಅವನ ಅಷ್ಟೇ ಇಂಪಾರ್ಟೆಂಟ್. ಅಲ್ಲ, ಅವ್ರದ್ದು ಇರ್ಲಾರ್ದ ಇನ್ವಾಲ್ವ್ಮೆಂಟ್ ಇರ್ಲಾರ್ದ ಏನು ಒಂದು ಸಾಕ್ಷಿ ಬೇಕಲ್ರಿ. ಸಾಕ್ಷಿ ಬೇಕಲ್ಲ. ನೀವ್ ಹೇಳಕತ್ತೀರಿ SBI ಹೇಳ್ರಿ, ಸಾಕ್ಷಿ ಇಲ್ಲ. ಅದಕ್ಕೆ ಅವ್ನು ಹಿಡ್ಕೊಂಡ ಮೇಲೆ ಆಮೇಲೆ ಅವ್ನ ಕೈಲೇ ಬಾಯಿ ಬಿಡಿಸಿ ಆಮೇಲೆ SBI ಅಲ್ಲಿ ಯಾರ್ಯಾರು ದುಡ್ಡು ಕೊಟ್ಟಾನ ಎಲ್ಲಾರು ಬರ್ತಾರೆ. ಹಿಡ್ಕೊಳ್ಳೋ ತನ ಸ್ವಲ್ಪ ಸಮಾಧಾನ ಇರ್ರಿ. ಯಾಕಂದ್ರೆ ಈಗ ಒಂದ್ ಇನ್ಫಾರ್ಮೇಶನ್ ಅಕಸ್ಮಾತ್ ನಾವು ಆನ್ಲೈನ್ ಯೂಸ್ ಮಾಡ್ತಿದ್ದಿಲ್ಲ ಅಂತ ತಿಳ್ಕೊರಿ. ಈಗ ನಾನು ಫಂಡ್ ಟ್ರಾನ್ಸ್ಫರ್ ಮಾಡ್ಬೇಕಾಗಿತ್ತು ಅಂತಂದ್ರ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಬಿಡ್ತಿದ್ದಿಲ್ಲ ನನಗ. ನಿಮ್ಮದ್ ಬಿಡ್ರಿ, ನಿಮ್ಮದ್ ಪರ್ಸನಲ್ ರೀ. ಅದ ನಿಮ್ದು ಯಾಕೆ ಇಲ್ಲಿ ಇರಕ್ ಹೋಗ್ಬಿಡ್ರಿ. ಮೊದಲ ಅವ್ರು ಸಿಗಲ್ತಾನೆ ಬಿಡ್ರಿ. ನಾನಂದ್ರೆ ಪೇಷಂಟ್ ಆಗತ್ತೀನಿ, ನಾನು ಬೇರೆ ಕೇಸ್ ಆಗತ್ತೀನಿ. ಇವಾಗ ಅದಕ್ಕೆ ನಾನು ಸುದ್ದಿ ನೀನ್ ಏನ್ ಮಾತಾಡಿ ಅದನ್ನ ಹೇಳಿ ನೀವ್ ಮತ್ತೆ ಚೇಂಜ್ ಮಾಡಿ ಹಚ್ಚಾಗಂತ ಹೇಳಕಂತ್ರಿ ಏನಾರ ಇದ್ರ. ಇವಾಗ ದುಡ್ಡು ಬರೋದು ಇಂಪಾರ್ಟೆಂಟ್, ಅದನ್ನ ಯೋಚನೆ ಮಾಡಂತ ಅಷ್ಟ. ಅವ್ರ ರಾಜೇಂದ್ರ ಎಷ್ಟು ಗನ್ಲಿಗತ್ತನ್ರಿ ಅವ ಮನುಷ್ಯ? ಅದು ಏನು ಹೇಳುದಿಲ್ಲ. ಯಾಕಂದ್ರೆ ನಾವ್ ಇಲ್ಲಿ ಫೋನ್ನೇ ಮಾತಾಡೋದಿಲ್ರಿ. ಅದನ್ನ ನಾವು ಇಲ್ಲಿ ಬಂದಾಗ ಕುಂದಿರ್ಸಿದಾಗ ಬಾಯಿ ಮಾತಾಡ್ಸಿ ರಾಜಿ ಮಾಡ್ಸಿ ಪತ್ರ ಮಾಡ್ಸಿ ಅವನೇನು ಏನಾರ ಶ್ಯೂರಿಟಿ ಇಟ್ಟುಕೊಂಡು ಆಮೇಲೆ ರಾಜಿ ಮಾಡ್ಸಿ ಆಮೇಲೆ ಅದಕ್ಕೆ ನೋಟ್ರಿ ಮಾಡ್ಸಿ ನಾವು ನಮ್ ಪ್ರಕಾರ ಏನೇನ್ ಮಾಡ್ಬೇಕು ಮಾಡ್ತೀವಿ ನಾವು. ಬಟ್ ನಂಗೆ ಅವ್ರು ಹಂಗ ಬಿಟ್ರ ಅವ್ರು 10 ವರ್ಷ ತನಕ ನಮ್ ಕಡೆನೇ ರೊಕ್ಕ ಇರ್ಲಿ, 18 ತಿಂಗಳು ನಮ್ ಕಡೆನೇ ಇರ್ಲಿ ಅಂತಾರ ಅವ್ರ ಮಂದಿ. ನಾವು ಶ್ಯೂರಿಟಿ ತಗೊಂತೀವಿ, ಜಾಸ್ತಿ ಕೊಟ್ಟಿಲ್ಲ ಅಂದ್ರ ಮನಿ ರಿಕವರಿ ಸೂಟ್ ಹಾಕೊಂತೀವಿ. ಶ್ಯೂರಿಟಿ ಕೊಟ್ಟಿದ್ರೆ ಅಕ್ವೈರ್ ಮಾಡ್ಕೊಂತೀವಿ ಕೋರ್ಟ್ ಕಳ್ಳಿಂದ. ನಿಮ್ ಹೆಸರಲ್ಲೇ ಬರ್ತೈತಿ. ನೀವು ಬರ್ಬೇಕಾದ ದುಡ್ಡು ಬಂದ್ ಹೋಗ್ಬಿಟ್ಟೈತಲ್ಲ. ಅದು 3 ತಿಂಗಳು ಮುಗಿಸ್ಬಿಡ್ಬೇಕ್ರಿ ನಮ್ದು. ಇವ್ರು ಸಮಾಧಾನ ಬೇಡ ಕೂತೀನಿ ವ್ಯವಹಾರ ಕೇಸ್ನಾಗ ಹಂಗ ಅಲ್ರಿ. ಬಂದಿದ್ ಮಾತಾಡನ್ರಿ. ನೀವು 3 ದಿನದಾಗ ಇಷ್ಟು ವರ್ಷ 3, 4, 5, 6 ವರ್ಷ ಸುಮ್ಮದಿರಿ. ಈಗ 3 ದಿನ ನಾವ್ ಸಿಗಾಕತ್ತಿಲ್ಲ. ನೀವು ಮತ್ತೆ ಟಾರ್ಚರ್ ಕೊಡಿದ್ರೆ ಮತ್ತೆ ಸಿಗ್ಲಾರ್ದ ಹೋಗ್ಬೋದ. ನೀವ್ ಒಂದೇ ಸರ್ತಿ ಭಯ ಪಡಿಸ್ಬೇಡ್ರಿ. ನಾ ಹೇಳಿ ಈ SBI ಬ್ಯಾಂಕ್ ದವ್ರು ಹಿಡ್ಕೊಂಡ್ ಮಾಡಿದ್ರ ಕೆಲ್ಸ ಪಟ 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 ಮುಗಿದ್ ಬಿಡ್ತಾವ್. ನೀವು ಇವು ಒಂದೇ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮ್ಗೆ. ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ನೀವು ನನಗೆ ನೀವು ಬಿಟ್ಟಿಗೆ ನಾನು ನಿಮ್ಮ ಅಪ್ಪರ ಜೊತೆ ನಿಮ್ಮ ಅಪ್ಪ ಬೈತಾರೆ. ನನ್ನ ಮಗನ ಜೊತೆ ಕೇಸ್ ನಿಮ್ದು ಅಲ್ಲೂ ಮಾತಾಡಿ ನನ್ನ ಜೊತೆ ಯಾಕೆ ಬರ್ತೀರಿ ಮಗನ ಅಂತ ನಿಮ್ಮ ಅಪ್ಪ ನನಗ ಬೈತಾರ್ರಿ. ಯಾಕಂದ್ರ ನಿಮ್ಮ ಅಪ್ಪರ ನೇರವಾಗಿ ಕಾಂಟ್ಯಾಕ್ಟ್ ಇಲ್ಲ ನನಗೆ. ನೀವ್ ಹೇಳೋದ್ ಅರ್ಥ ಮಾಡ್ಕೋರಿ, ನಾ ಹೇಳೋದ್ ಅರ್ಥ ಮಾಡ್ಕೋರಿ. ನೀವು ಹೇಳೋದು ಕರೆಕ್ಟ್ ಇದೆ, ತಗೊಳ್ಳುವ. ಬಟ್ ನೀವಾದ್ರೆ ನಮ್ಮ ಅಪ್ಪ ಕಾರಣ, ನಮ್ಮ ಅಪ್ಪನೇ ಇದಕ್ಕೆಲ್ಲ ನೀನಾದ್ರೂ ಬರ್ದು ಕೊಟ್ಟಾರ ನಿಮ್ಮ ಅಪ್ಪನ ಕೇಳ್ಬೋದು. ನೀವ್ ಕೊಡ್ಬೇಕಲ್ರಿ.
ಅರ್ಥ ಮಾಡ್ಕೋರಿ ನೀವು. ಎಸ್ ಬಿ ಐ ಇದ್ರಿಗೆ ಹೆಂಗ್ ಹೋಗಕ್ಕಾಗ್ತೈತಿ ಹೇಳ್ರಿ. ನಾ ಎಸ್ ಬಿ ಈಗ ಇದು ಫಟಾಫಟ್ ಆಗ್ಲಿ ಅಂತ ತಿಳ್ಕೊರಿ. ನೆಕ್ಸ್ಟ್ ಸ್ಟೆಪ್ ನಂದು ಏನಂದ್ರ ಬೇರೆ ಅಡ್ವೊಕೇಟ್ ನೋಡಿ ಆಕ್ಚುಲಿ ಬೆಂಗಳೂರು ಅವ್ರು ಹೈ ಪ್ರೊಫೈಲ್ ಇರ್ತಾರಲ್ಲ ಸೀದಾ ಎಸ್ ಬಿ ಐ ಮೇಲೆ ಸೀದಾ ಮ್ಯಾನೇಜರ್ ಮೇಲೆ ಹಾಕಿ ಫಸ್ಟ್ ಜಡಿಬೇಕಂತ ಕೂತಿನ ಪಿ ಎನ್ ಬಿ ಜೋಡಿ ಅಸೋಸಿಯೇಷನ್ ಮಾಡ್ಕೊಂಡು ನೀವ್ ಮಾಡ್ರಿ. ಎಂ ಎಸ್ ಪಾಟೀಲ್ ಅವರು ಇರ್ತಾರಂತ ತಿಳ್ಕೊಂಡು ನಾವು ವಿಚಾರ ಮಾಡಿ ಸುಮ್ ಕೂತೀನಿ. ಆಕ್ಚುಲಿ ಕರೆಯಬೇಕನ್ನ ಫ್ಯಾಕ್ಟ್ ಅದು ಆಕ್ಚುಲಿ. ಯಾಕಂದ್ರೆ ಅಂತವ್ರು ಬಂದ್ರ ಇವು ಎಸ್ ಬಿ ಐ ಅಲ್ಲ ಆರ್ ಬಿ ಐ ಯಾರು ಉಳಂಗಿಲ್ಲ ಅವ್ರ ಮುಂದೆ. ಇವ್ ಹೆಂಗ್ ಗೊತ್ತೇನ್ರಿ ಇವ ನೊಣ ಇರ್ತಾವಲ್ಲ ನೋಡ. ಅಲ್ರಿ ಸರ್ ಪೊಲೀಸ್ ಸ್ಟೇಷನ್ ದಾಗ ಅದೀನಿ ಮತ್ ಮಾತಾಡಂಬ್ರಿ ಅಂತ ಹೇಳಾಕತ್ತೀನಿ. ಸ್ಟೇಷನ್ ದಾಗ ಅದೀನಿ ನಾನು ವರ್ಕ್ ಕೇಸ್ ನ ಬಂದೀನಿ ನಾನು. ಆಯ್ತು ನೀವು ಎಷ್ಟ್ ಗಂಟೆ ಫ್ರೀ ಆಗ್ತೀರಿ ಹೇಳ್ರಿ? ಎಷ್ಟ್ ಗಂಟೆ ಫ್ರೀ ಆಗ್ತೀರಿ? ಸಾಯಂಕಾಲ ಮತ್ತೆ ಇವಾಗ ಮತ್ತೆ ನಮ್ ಕೋರ್ಟ್ ಕೇಸ್ ಅವು ಇರ್ತಾವ್ರಿ. ಸಾಯಂಕಾಲ ಆಗ್ತೀರಿ ಮತ್ತೆ. ಸಾಯಂಕಾಲ ಎಷ್ಟ್ ಗಂಟೆ ಫೋನ್ ಮಾಡ್ಲಿ ನಾನು? 7 ಗಂಟೆ ಮೇಲೆ ಮಾಡ್ರಿ. 7 ಗಂಟೆ ಅಥವಾ 8 ಗಂಟೆ. ಓಕೆ. ಅದು ಇಂಡಿಯಾ ಪೋಸ್ಟ್ ಏನ್ ಮಾಡಿದ್ರಿ? ಇಂಡಿಯಾ ಪೋಸ್ಟ್ ಅದನ್ನ ಪೋಸ್ಟ್ ಮಾಡ್ರಿ ನಾನಿನ. ಅದು ಇದು ಫೈನಲ್ ಆಗಿ ನೀವು ಒಂದ್ಸರಿ ಇನ್ನೊಂದ್ಸರಿ ಫೈನಲ್ ಆಗಿ ನೀವು ಅದು ಕ್ರಾಸ್ ಚೆಕ್ ಮಾಡಿ ಓಕೆ ಅಂದ್ರೆ ಫೈನಲ್ ಮಾಡ್ತೀವಿ. ಕರೆಕ್ಟ್. ಅದು ಯಾವಾಗ ಕಳಿಸ್ತೀರಿ? ಅಂದ್ರೆ ಯಾವಾಗ ನಂಗೆ ಕಳಿಸ್ತೀರಿ? ಇವತ್ತು ನೈಟ್ ರೆಡಿ ಮಾಡಿ ನಾನು ನಿಮ್ಗೆ ಕಳಿಸ್ತೀನಿ. ಟೈಮ್ ತಗೊಳ್ಳಿ, ಅರ್ಜೆಂಟ್ ಇಲ್ಲ. ನೀವು ನಾಳೆ ತನಕ ಟೈಮ್ ತಗೊಂಡ್ ಮಾಡ್ರಿ, ಪ್ರಾಬ್ಲಮ್ ಇಲ್ಲ. ಬಟ್ ನೀವು ರೆಸ್ಪಾನ್ಸಿಬಿಲಿಟಿ ತಗೊಂಡ್ ಮಾಡ್ಬೇಕು. ಯಾಕಂದ್ರೆ ನನ್ನ ಅಕೌಂಟ್ ನಂಬರ್ ಅವನ್ನೆಲ್ಲ ಕರೆಕ್ಟ್ ಆಗಿ ಆಡ್ ಮಾಡ್ಬೇಕಲ್ಲ ನೋಡಿ. ಅಂದ್ರೆ ಟೈಮ್ ತೋರಿ, ಪ್ರಾಬ್ಲಮ್ ಇಲ್ಲ. ಏನಾರ ಡೌಟ್ ಇತ್ತ ನಂಗೆ ಕೇಳ್ರಿ, ನಾ ಹೇಳ್ತೀನಿ. ಯಾಕಂದ್ರೆ ನನ್ ಕಡೆ ಅದು ಕ್ಲಾರಿಟಿ ಸಿಕ್ತು. ಯಾಕಂದ್ರೆ ಅವ್ರು ಭಾಳ ಚೇಂಜಸ್ ಮಾಡ್ಯಾರ. ಮೊದ್ಲಿನ ಅಕೌಂಟ್ ನಂಬರ್, ಆಮೇಲೆ ಅಕೌಂಟ್ ನಂಬರ್, ಮತ್ತೆ ಸಿ ಎಫ್ ನಂಬರ್ ಬರ್ದ್ ಬಿಟ್ರೆ ಮುಗಿದ್ ಹೋಯ್ತು. ನಿಮ್ಗೆ ಏನು ಟೆನ್ಷನ್ ಇಲ್ಲ. ಎಲ್ಲಾ ಜಾತಕ ಕುಂಡ್ಲಿ ಎಲ್ಲ ಸಿಕ್ಬಿಡ್ತು ನಿಮ್ಗೆ ಬರಬರ್ಸಿ. ಎಲ್ಲ ಕೇಸಿ ಅವ್ರಿಗೆ ಹಾಕಿ ನಿಮ್ಗೆ ಒಂದ್ಸರಿ ಹಾಕ್ತೀನಿ ನಾನು. ಫೈನಲ್ ಮಾಡಿದ್ಮೇಲೆ ನಾನು ನೋಟಿಸ್ ಕಳಿಸ್ತೀನಿ ಅವ್ರಿಗೆ. ನಾಳೆ ತನಕ ಕಳಿಸ್ತೀರಿ ನಂಗೆ? ಹಂಗಿತ್ತಂದ್ರ ನಿಮ್ದು ಏನದು ಡಾಕ್ಯುಮೆಂಟ್ ಕಳಿಸಿ ಅದು ಫೈನಲ್ ನಿಮ್ದು ಅಡ್ರೆಸ್ ಇದು ಇರುತ್ತಲ್ಲ, ಲೆಟರ್ ಇರುತ್ತಲ್ಲ, ಆ ಲೆಟರ್ ಮುಗಿಸಿ ನೀವು ಕಳಿಸ್ರಿ. 15 ದಿವಸ ಅವ್ರು ಟೈಮ್ ಕೊಡೋದು. ಅದೇನ್ ಪದ್ಧತಿಯೋ ಅವ್ರು ಏನ್ ಮಾಡ್ತಾರ ಮಾಡ್ಲಿ. ಅವ್ರು ಕೋಟಿ ಅಂತ ಲಕ್ಷ ಕೋಟಿ ಏನೋ ಮಾಡ್ಲಿ, ವ್ಯವಹಾರ ಲಕ್ಷ ಕೋಟಿನ ಮಾಡ್ಲಿ, ಸಂಬಂಧ ಇಲ್ಲ. ಉಳಿದಿದ್ ಕೇಸ್ ಬಗ್ಗೆ ಹೆಂಗ್ ಮಾಡ್ಲಿಕತ್ತೀರಿ? ಜಸ್ಕಾಮ್ ಸ್ವಲ್ಪ ಫ್ರೀ ಇದ್ದಾಗ ಮಾತಾಡಂಬಿಟ್ರೆ ಈಗ ಇದ್ರಾಗದೀನಿ ಅಂತ ಹೇಳಕತ್ತೀನಿ. ಫೈನ್ 7 ಗಂಟೆಗೆ ಸ್ಟಾರ್ಟ್ ಮಾಡಿ ಮಾಡೋಣ್ರಿ. ಹಂಗಿತ್ತು 7 ಗಂಟೆಯಿಂದ 7 ಗಂಟೆ ಮಾತಾಡಿ ನೆಕ್ಸ್ಟ್ ಸ್ಟೆಪ್ ತಗೋಣ. ಸ್ವಲ್ಪ ಟೈಮ್ ಇಂಪಾರ್ಟೆಂಟ್. ಯಾಕಂದ್ರೆ ಸುಮ್ನೆ ನಮ್ ಎಲ್ಲ ಲೈಫ್ ಇದೆಲ್ಲ ಇದ್ರ ಮೇಲೆ ಕೂತ್ಬಿಡ್ತಾವ. ಅಲ್ರಿ ಸರ್ ನೋಡ್ರಿ, ನಿಮಗೆ ನಾವು 1 ತಿಂಗಳು ಟೈಮ್ ಕೊಡ್ತೀನಿ. ನಾನು ನಿಮ್ಗೆ 1 ತಿಂಗಳು ಕೊಟ್ಟಿದ್ದೆ. ನನಗೆ 1 ವಾರ ಕೊಡಕತ್ತಿಲ್ಲ ನೀವು. ಇಲ್ಲಿ ತೋರಿ, ನಾನು ನಿಮ್ಗೆ 1 ತಿಂಗಳು ಕೊಟ್ಟಿದ್ದೆ. ನಾನು ಲೀಗಲ್ ನೋಟಿಸ್ ಕಳಿಸಿದ 15ನೇ ದಿನಕ್ಕೆ ಆಗಿಲ್ಲ ಅಂದ್ರೆ 16ನೇ ದಿನಕ್ಕೆ ನಾನು ಫೋನ್ ಮಾಡ್ಬೇಕು. ಫೋನ್ ರೆಸ್ಪಾನ್ಸ್ ಮಾಡಿಲ್ಲ, ನಾನು ಕೇಸ್ ಮಾಡ್ಬೇಕು. ನೀವು ಅವನ್ನೆಲ್ಲ ಒಪ್ಪಿಸ್ತಂದ್ರೆ ನಾನು ಏನ್ ಮಾಡಿದೆ? ನಾನು ಇವಾಗ್ಲಿಂದ ನೀವು ನೋಟಿಸ್ಗೆ ನನಗೆ ಇವಾಗ್ಲಿಂದ ಟೈಮ್ ಸ್ಟಾರ್ಟ್ ಆಗೈತಿ. ನೀವು ಯಾವಾಗ ಬಿಡ್ರಲ್ಲ, ಇವಾಗ್ಲಿಂದ ಟೈಮ್ ಸ್ಟಾರ್ಟ್ ಆಗೈತೆ. ನಾನು ಅವ್ರಿಗೆ ಕೊಟ್ಟಿನಿ. ಈಗ ಅದು ಅದೇ ಇರ್ತದೆ. ನಮಗ್ ಬೇಸಿಕ್ ಲೀಗಲ್ ಪ್ರೊಸೀಜರ್ ಇರ್ತಾವ. ನಾವು ಪ್ರೊಸೀಜರ್ ಪ್ರಕಾರ ಮಾಡ್ಬೇಕು. ಪ್ರಾಬ್ಲಮ್ ಇಲ್ಲ ತಗೋರಿ, ಅದು ಸಿಸ್ಟಮ್ ಹಿಂಗದ ಬರ್ಬಾರ್ದು. ಯಾಕಂದ್ರೆ ಕರೆಕ್ಟ್ ಪ್ರೊಸೀಜರ್ ಅಂತ ಐತ್ರಿ. ಅದಕ್ಕಂತ ಲಾ ಅಂತ ಮಾಡ್ಯಾರ, ಅದಕ್ಕಂತ ರೂಲ್ ಅಂತ ಮಾಡ್ಯಾರ್ರಿ, ಅದಕ್ಕಂತ ಪ್ರೊಸೀಜರ್ ಅಂತ ಮಾಡ್ಯಾರ್ರಿ. ಅಲ್ಲ ಈಗ ಮೋದಿ ಪ್ರತಿಯೊಬ್ಬರಿಗೆ ನ್ಯಾಯ ಸಿಗ್ಬೇಕು ಅನ್ನೋದ ಇಂಪಾರ್ಟೆಂಟ್ ಅಲ್ರಿ. ಕರೆಕ್ಟ್. ಈಗ ಮೋದಿ ಮತ್ತ ಸಿದ್ದರಾಮಯ್ಯ ಅಂತ ನೆಟ್ವರ್ಕ್ ಇವ್ರು ನಮ್ ತಂಟೆಗೆ ಬರಂಗಿಲ್ಲಲ್ಲ, ಹೆಂಗ್ ಬರ್ತಾರ ಇವ್ರು ಮಂದಿ? ಇಲ್ರಿ, ನಾನು ತಗೋರಿ, ನಾನು ಮಾತ್ರಿ ನಾನು ಕೆಲಸ ಇದೆ. 7 ಗಂಟೆಗೆ ಮಾಡೋಣ ತಗೋರಿ. 7 ಗಂಟೆಗೆ ಮಾಡಿ.